ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಹಾಸನದಲ್ಲಿ ಡಿ ದೇವರಾಜ್ ಅರಸು 111ನೇ ಜನ್ಮದಿನಾಚರಣೆ. ಮಾದರಿ ಕಾಯ್ದೆಗಳ ರೂವಾರಿ ಡಿ ದೇವರಾಜ್ ಅರಸು. ಜಿಲ್ಲಾಧಿಕಾರಿ ಲತಾ ಕುಮಾರಿ ಶ್ಲಾಘನೆ. ಸರ್ಕಾರದ ಜನ ವಿರೋಧಿ ನೀತಿಗೆ ಸಿಗದ ಮನ್ನಣೆ. ಕನಿಷ್ಠ ವೇತನ ಕಡಿತದ ಹುನ್ನಾರ. ಆಗಸ್ಟ್ 25ಕ್ಕೆ ಹಾಸನದಲ್ಲಿ ಆರೋಗ್ಯ ಇಲಾಖೆ ಹೊರಗುತ್ತಿಗೆ ನೌಕರರ ಪ್ರತಿಭಟನೆ. ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ. ಕರ್ನಾಟಕದ ಪಾಲಿಗೆ ಕಾವೇರಿ ತೀರ್ಪು ಮರಣ ಶಾಸನವಿದ್ದಂತೆ. ಚಾಮರಾಜನಗರದಲ್ಲಿ ಅರಿಶಿನ ಕುಂಕುಮ ಎರಚಿ ಕನ್ನಡಪರ ಸಂಘಟನೆಗಳ ಪ್ರತಿಭಟನೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿಂದು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಡಿ ದೇವರಾಜ್ ಅರಸು ಅವರ 111ನೇ ಜನ್ಮದಿನಾಚರಣೆಯ ಸಮಾರಂಭವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು, ದೇವರಾಜ್ ಅರಸು ಅವರ ಕನಸುಗಳನ್ನು ನನಸಾಗಿಸುವ ನಿಟ್ಟಿನಲ್ಲಿ ಯುವ ಜನತೆ ಆಡಳಿತದಲ್ಲಿ ನೇರವಾಗಿ ಪಾಲ್ಗೊಳ್ಳಬೇಕು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೊದಲು ಶಿಕ್ಷಣ ಪಡೆ, ಆಮೇಲೆ ಸಂಘಟಿತರಾಗು, ನಂತರ ಹಕ್ಕುಗಳಿಗಾಗಿ ಹೋರಾಡು ಎಂಬ ತತ್ವದಂತೆ ಯುವಕರು ಭಾರತ್ ಜೋಡೋ ಯುವ ಸಂಘಗಳ ಮೂಲಕ ಸಂಘಟಿತರಾಗಬೇಕು ಎಂದು ಕರೆ ನೀಡಿದರು. 16ರಿಂದ 35 ವರ್ಷ ವಯಸ್ಸಿನ ಯುವಕರು ಕ್ರೀಡೆ, ಫಿಟ್ನೆಸ್, ಸಮುದಾಯ ಅಭಿವೃದ್ಧಿ ಹಾಗೂ ಪರಿಸರ ಸಂರಕ್ಷಣೆಯಂತಹ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಎಂದರು. ಜಿಲ್ಲೆಯಲ್ಲಿ ನಮಗೆ ಈಗ ಇದುವರೆಗೂ ನಿಮಗೆ ಹೇಳಿದ್ದಾರೆ. ಯಾವ ವಿಷಯ ಬಗ್ಗೆ ಹೇಳಿದ್ದಾರೆ? ಭಾರತ್ ಜೋಡೋ ಯುವ ಸಂಘಗಳು. ಭಾರತ್ ಜೋಡೋ ಯುವ ಸಂಘಗಳ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಹಾಗಂದ್ರೆ, ಇದು ಒಂದು ರೀತಿ ದೇವರಾಜ್ ಅರಸರವರ ಕನಸನ್ನ ನನಸಾಗುವ ಪ್ರಯತ್ನ. ಯಾಕಂದ್ರೆ ಅವರು ಹೇಳ್ತಾ ಇದ್ರು, ಯುವ ಜನತೆ ಆಡಳಿತದಲ್ಲಿ ನೇರವಾಗಿ ಪಾಲ್ಗೊಳ್ಬೇಕು. ಯಾವಾಗ ನೇರವಾಗಿ ಪಾಲ್ಗೊಳ್ತಾರೆ? ವೋಟ್ ಮಾಡುವಾಗ ಅಲ್ವಾ? ವೋಟ್ ಮತದಾನ ಮಾಡುವ ಮುಖಾಂತರ ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ನಮ್ಮ ದೇಶದ ಪ್ರಜೆಯಾಗಿ ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ, ಮತದಾನವನ್ನು ಚಲಾಯಿಸ್ತಾರೆ. ಅಷ್ಟೇ ಅಲ್ಲ, ಆದರೆ ಸಾಮಾಜಿಕವಾಗಿ ಯುವಕರು ಆಗಬೇಕು. ಸಂಘಟನೆ ಮುಖ್ಯ. ಅಂಬೇಡ್ಕರ್ ಅವರು ಏನಂತ ಹೇಳಿದ್ರು? ಮೊದಲು ಶಿಕ್ಷಣ ಪಡಿಬೇಕು. ಮೊದಲು ಏನ್ ಮಾಡಬೇಕು? ಶಿಕ್ಷಣ ಪಡಿಬೇಕು ಅಂದ್ರೆ ಎಜುಕೇಟ್. ಆಮೇಲೆ ಏನ್ ಮಾಡಬೇಕು? ಆರ್ಗನೈಸ್ ಅಂದ್ರೆ ಏನಾಗಬೇಕು? ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ಮಾತನಾಡಿ, ಡಿ ದೇವರಾಜ್ ಅರಸು ಅವರು ಜಾರಿಗೆ ತಂದ ಕ್ರಾಂತಿಕಾರಿ ಭೂ ಸುಧಾರಣಾ ಕಾಯ್ದೆಯು ದೇಶದ ಅನೇಕ ರಾಜ್ಯಗಳಿಗೆ ಮಾದರಿಯಾಗಿದೆ. ಹಿಂದುಳಿದ ವರ್ಗಗಳಷ್ಟೇ ಅಲ್ಲದೆ ಎಲ್ಲ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಶ್ರಮಿಸಿದರು. ವಿದ್ಯಾರ್ಥಿಗಳು ಶಿಸ್ತನ್ನು ರೂಢಿಸಿಕೊಂಡು ಸಮರ್ಪಕವಾಗಿ ವಿದ್ಯಾಭ್ಯಾಸ ಮಾಡುವುದರ ಮೂಲಕ ದೇಶದ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ಎಂದು ಕಿವಿಮಾತು ಹೇಳಿದರು. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಒಂದು ಮಾದರಿ ಕಾಯ್ದೆ. ನಾನು ಕೂಡ ಸವಣೂರು ಉಪವಿಭಾಗದಲ್ಲಿ, ಹಾವೇರಿ ಜಿಲ್ಲೆ ಸವಣೂರು ವಿಭಾಗದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ 1 ವರ್ಷಕ್ಕಿಂತ ಹೆಚ್ಚು ಅವಧಿಯಲ್ಲಿ ಕೆಲಸ ಮಾಡಿದ್ದೆ. ಇಟ್ ಇಸ್ ಅ ಮಾಡೆಲ್ ಆಕ್ಟ್. ಇವನ್ ಮೆನಿ ಸ್ಟೇಟ್ಸ್ ಆಸ್ ಆಫ್ 2026 ಇವತ್ತು ಕೂಡ ಸುಮಾರು ರಾಜ್ಯದಲ್ಲಿ ಅಷ್ಟು ಒಳ್ಳೆಯಾಗಿ ಬಂದಿರುವ ಕಾಯ್ದೆ ಇಲ್ಲ. ಇಟ್ ಇಸ್ ಅ ಮಾಡೆಲ್ ವಿಚ್ ಹ್ಯಾಸ್ ಬಿನ್ ರೆಪ್ಲಿಕೇಟೆಡ್ ಬೈ ಮೆನಿ ಸ್ಟೇಟ್ಸ್ ಲೈಕ್ UP, ಬಿಹಾರ್, ಮಧ್ಯಪ್ರದೇಶ್, ಹರಿಯಾಣ. ಯಾರಿಂದ? ಡಾಕ್ಟರ್ ಡಿ ದೇವರಾಜ್ ಅರಸು ಸಾಹೇಬರಿಂದನೇ ಆಗಿದೆ. ಕಾಳಿ ಮೆಗಾ ಪ್ರಾಜೆಕ್ಟ್, ಲಕ್ಷಾಂತರ ಜನರಿಗೆ ನೀರು, ವಿದ್ಯುತ್ ಕೊಡೋದು ಒಂದು ಮೆಗಾ ಪ್ರಾಜೆಕ್ಟ್. ಡಾಕ್ಟರ್ ಡಿ ದೇವರಾಜ್ ಅರಸು ಸಾಹೇಬರದ್ದು ಕಾರ್ಯಾವಧಿಯಲ್ಲಿನೇ ಶಂಕುಸ್ಥಾಪನೆ ಆಯಿತು. ಇವತ್ತಿನ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ನಮ್ಮ BCM ಡಿಪಾರ್ಟ್ಮೆಂಟ್ ಕಡೆಯಿಂದನೇ. ಮೊದಲನೇ ಬಾರಿ BCM ಡಿಪಾರ್ಟ್ಮೆಂಟ್ ಮತ್ತು ಮೈನಾರಿಟಿ ಡಿಪಾರ್ಟ್ಮೆಂಟ್. ಕಾರ್ಯಕ್ರಮದಲ್ಲಿ ಜಿಲ್ಲಾ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪಟೇಲ್ ಶಿವಪ್ಪ, ತುಮಕೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಡಾಕ್ಟರ್ ಮೋಹನ್ ಚಂದ್ರಗುತ್ತಿ, ಉಪವಿಭಾಗಾಧಿಕಾರಿ ಜಗದೀಶ್ ಗಂಗಣ್ಣನವರ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಕುಮಾರ್ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆಯ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘ ಹಾಗೂ ಹಾಸನ ಜಿಲ್ಲಾ ಘಟಕದ ಸಹಯೋಗದೊಂದಿಗೆ ಪರಿಷ್ಕೃತ ಕನಿಷ್ಠ ವೇತನವನ್ನು ಹಿಂಪಡೆಯಲು ಹೊರಟಿರುವ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ಆಗಸ್ಟ್ 25ರಂದು ಹಾಸನ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆಯನ್ನು ಆಯೋಜಿಸಲಾಗಿದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಪ್ರಮುಖರು, ಸಂಘದ ಕೇಂದ್ರ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದ್ದು, ಸರ್ಕಾರದ ಕ್ರಮದ ವಿರುದ್ಧ ಉಗ್ರ ಹೋರಾಟ ನಡೆಸಲು ತೀರ್ಮಾನಿಸಲಾಗಿದ್ದು, ಹಾಸನ ನಗರದ ಡಬಲ್ ಟ್ಯಾಂಕ್ ಬಳಿ ಇರುವ ಕೇಂದ್ರ ಕಚೇರಿಯಿಂದ ಆರಂಭಗೊಂಡು ಹೇಮಾವತಿ ಪ್ರತಿಮೆವರೆಗೆ ಮೆರವಣಿಗೆ ಸಾಗಲಿದ್ದು, ಕಾನೂನುಬದ್ಧವಾಗಿ ಜಾರಿಗೆ ಬಂದಿರುವ ಕನಿಷ್ಠ ವೇತನವನ್ನು ಯಾವುದೇ ಕಾರಣಕ್ಕೂ ಹಿಂಪಡೆಯಬಾರದು ಎಂದು ಸರ್ಕಾರವನ್ನು ಒತ್ತಾಯಿಸಲಾಗುವುದು. ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಹೊರಗುತ್ತಿಗೆ ನೌಕರರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಒಂದು ವೇಳೆ ಸರ್ಕಾರ ಈ ಬೇಡಿಕೆಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಸರ್ವ ಸಂಘಗಳ
ಸಭೆ ನಡೆಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 25,000ಕ್ಕೂ ಅಧಿಕ ನೌಕರರನ್ನು ಸೇರಿಸಿ ಮತ್ತಷ್ಟು ಉಗ್ರ ರೀತಿಯಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕನಿಷ್ಠ ವೇತನವನ್ನು ಹಿಂಪಡಿಲಿಕ್ಕೆ ಹುನ್ನಾರ ಮಾಡ್ತಿದೆ. ಈಗಾಗಲೇ ಆರ್ಥಿಕ ಇಲಾಖೆಯ ಒಂದು ಅಧಿಕೃತ ಜ್ಞಾಪನದ ಮೇಲೆ ನಾವು ಈಗಾಗಲೇ ಒಂದು ಸುದ್ದಿಗೋಷ್ಠಿನ ಕರೆದು ಮುಂದಿನ ದಿನಗಳಲ್ಲಿ ಹೋರಾಟನ ಹಮ್ಮಿಕೊಳ್ತೀವಿ ಅಂತ ಈಗಾಗಲೇ ಹೇಳಿದ್ವಿ. ಅದರ ನಂತರದ ಬೆಳವಣಿಗೆಯಲ್ಲಿ ನಾವು ಈಗಾಗಲೇ 16ನೇ ತಾರೀಕು ನಮ್ಮ ಸಂಘದ ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು ಮತ್ತು ರಾಜ್ಯ ಪದಾಧಿಕಾರಿಗಳನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಸಭೆನ ಕರೆದು ಎಲ್ಲರ ಅಭಿಪ್ರಾಯನ ಪಡೆದಾಗ ಸರ್ಕಾರ ಇದು ಮಾಡ್ತಾ ಇರೋ ತಪ್ಪಿದೆ. ಯಾಕೆಂದರೆ ಗೆಜೆಟೆಡ್ ನೋಟಿಫಿಕೇಷನ್ ಆದರೂ ಕೂಡ ಇವರು ಕನಿಷ್ಠ ವೇತನ ಬಜೆಟ್ ನೆಪದಲ್ಲಿ ಕೊಡೋಕ್ಕಾಗಲ್ಲ ಅಂತ ಹೇಳೋದು ಇದಾಗ್ತಿದೆ, ತಪ್ಪಾಗಿದೆ. ಬಟ್ ಅದು ನಾವು ಅದ್ರ ವಿರುದ್ಧವಾಗಿ ಒಂದು ಧ್ವನಿನ ಎತ್ತಬೇಕು, ಒಂದು ಉಗ್ರವಾದ ಹೋರಾಟನ ಮಾಡಬೇಕು ಅಂದಾಗ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ ಮಾಡಲಿಕ್ಕೆ ಸಮಯದ ಅಭಾವ ಇದೆ. ಹಾಗಾಗಿ ಅಧಿವೇಶನ ಮುಗಿದೊಳಗಡೆ ಮಾಡಬೇಕಾಗಿರೋದ್ರಿಂದ ಈಗಾಗಲೇ ಬೇರೆ ಸಂಘಟನೆಗಳು ಕೂಡ ಅಲ್ಲಿ ಹೋರಾಟ ಹಮ್ಮಿಕೊಂಡಿರೋದ್ರಿಂದ ನಮ್ಮದು ಕೇಂದ್ರ ಕಚೇರಿ ಹಾಸನ ಜಿಲ್ಲೆಯಲ್ಲಿ ಇರೋದ್ರಿಂದ ಅಲ್ಲೇ ಒಂದು ಬೃಹತ್ ಮಟ್ಟದಲ್ಲಿ ರಾಜ್ಯ ಮಟ್ಟದ ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿರುವ ಆದೇಶವನ್ನು ವಿರೋಧಿಸಿ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ನಗರದಲ್ಲಿ ಅರಿಶಿನ, ಕುಂಕುಮ, ಹೂ ಹಾಗೂ ಕಡಲೆಪುರಿ ಎರಚುವ ಮೂಲಕ ತೀವ್ರವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಪ್ರಸಿದ್ಧ ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇಗುಲದ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ನೀಡಿರುವ ತೀರ್ಪು ಸಂಪೂರ್ಣ ಅವೈಜ್ಞಾನಿಕವಾಗಿದ್ದು, ಇದು ಕರ್ನಾಟಕದ ಜನರ ಪಾಲಿಗೆ ಮರಣ ಶಾಸನವಿದ್ದಂತೆ. 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ಸ್ ನೀರು ಹರಿಸುವಂತೆ ನೀಡಿರುವ ಆದೇಶ ಸರಿಯಲ್ಲ. ಕನ್ನಂಬಾಡಿ ಜಲಾಶಯದಲ್ಲಿ ಕುಡಿಯಲಿಕ್ಕೂ ನೀರಿಲ್ಲದ ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡುವಂತೆ ಒತ್ತಾಯಿಸುತ್ತಿರುವುದು ಖಂಡನೀಯ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದು ಮತ್ತು ಈ ವಿಚಾರದಲ್ಲಿ ದಿಟ್ಟ ನಿರ್ಧಾರ ಕೈಗೊಳ್ಳಬೇಕು. ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ರಾಜ್ಯ ಸರ್ಕಾರ ಮಣಿದರೆ ಉಗ್ರ ಹೋರಾಟವನ್ನು ಮುಂದುವರಿಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕದ ಪಾಲಿಗೆ ಸತ್ತೋಗಿದ್ದಾರೆ ಅಂತೇಳಿ ಅರಿಶಿಣ, ಕುಂಕುಮ, ಕಡಲೆಪುರಿ, ಹೂವು ಅದನ್ನ ಎರಚುವುದರ ಮೂಲಕ ನಾವು ಆಕ್ರೋಶವನ್ನು ವ್ಯಕ್ತಪಡಿಸಿ ಹೋರಾಟವನ್ನ ಮಾಡ್ತಾ ಇದೀವಿ. ಇದು ನಿಜವಾಗ್ಲೂ ಅತ್ಯಂತ ಖಂಡನೀಯವಾದದ್ದು. ನಿರ್ವಹಣಾ ಮಂಡಳಿಯವರು ಒಂದು ದಿನ ಬಂದು ನಮ್ಮ ಜಲಾಶಯಗಳ ಸ್ಥಿತಿಗತಿಗಳು ನೋಡ್ಲಿಲ್ಲ. ದೇಹದಲ್ಲಿ ಕುಂತ್ಕೊಂಡು ನೀರ್ ಬಿಡಿ ಎಲ್ಲಿ ನೀರ್ ಬಿಡೋದು? ನಮಗೆ ನೀರಿಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ, ಇಡೀ ಜಲಾಶಯಗಳು ಬತ್ತೋಗ್ತಾ ಇದೆ, ಕೆರೆ ಕಟ್ಟೆಗಳು ಒಣಗೋಗ್ತಾ ಇದೆ, ರೈತರ ಸ್ಥಿತಿ ಬಹಳ ಹೀನಾಯವಾಗ್ತಾ ಇದೆ. ಪಾಪ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ, ಜಾನುವಾರುಗಳನ್ನ ಕೇಳೋರ ಗತಿ ಇಲ್ಲ. ಇಂಥ ಸ್ಥಿತಿನಲ್ಲಿ ಇಂಥ ಒಂದು ಆದೇಶ ಕೊಟ್ಟಿರ್ತಕ್ಕಂಥದ್ದು ನಿರ್ವಹಣಾ ಮಂಡಳಿಯವರು, ಇದೊಂದು ನಿಜವಾದ ಅತ್ಯಂತ ಖಂಡನೀಯವಾದದ್ದು. ನಾನು ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನೆಯಲ್ಲಿ ಮುಖಂಡರಾದ ಮುರಳಿ, ಕಂಡಕ್ಟರ್ ಸಿ ಸೋಮನಾಯಕ, ಪಣ್ಯದ ಹುಂಡಿ ರಾಜು, ನಿಜಧ್ವನಿ ಗೋವಿಂದರಾಜು ಸೇರಿದಂತೆ ಹಲವು ಕನ್ನಡಪರ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಲೂಕು ಆಡಳಿತ, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ತಾಲೂಕು ಪಂಚಾಯತ್, ಪುರಸಭೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ 111ನೇ ಜನ್ಮದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾದ ವೈಎಂ ರೇಣುಕುಮಾರ್, ರಾಜ್ಯದ ದೀನದಲಿತರು, ಹಿಂದುಳಿದ ವರ್ಗಗಳು ಹಾಗೂ ಶೋಷಿತರ ಏಳಿಗೆಗಾಗಿ ದೇವರಾಜ ಅರಸು ಅವರು ಜಾರಿಗೆ ತಂದ ಕ್ರಾಂತಿಕಾರಿ ಯೋಜನೆಗಳು ಮತ್ತು ಭೂ ಸುಧಾರಣಾ ಕಾಯ್ದೆಗಳು ಸದಾ ಸ್ಮರಣೀಯ. ಕೆಂಗಲ್ ಹನುಮಂತಯ್ಯನವರ ಸಂಪುಟದಲ್ಲಿ ಸಚಿವರಾಗಿ ನಂತರ 1972ರಲ್ಲಿ ರಾಜ್ಯದ 8ನೇ ಮುಖ್ಯಮಂತ್ರಿಯಾಗಿ ಅವರು ಸಲ್ಲಿಸಿದ ಸೇವೆ ಹಾಗೂ ಸಾಮಾಜಿಕ ಬದ್ಧತೆಯನ್ನು ಸ್ಮರಿಸಿದರು. ಇದೇ ವೇಳೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ಗೈರು ಹಾಜರಾಗುವ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ರಾಷ್ಟ್ರೀಯ ಹಬ್ಬಗಳಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ಎಚ್ಚರಿಕೆ ನೀಡಿದರು. ಬಂಧುಗಳೇ ಹಾಗೂ ಮುಖ್ಯ ಭಾಷಣಕಾರರಾಗಿ ಆಗಮಿಸಿರ್ತಕ್ಕಂಥ ಕುಮಾರ್ ಅವರೇ, ಎಲ್ಲದಕ್ಕೂ ಮಿಗಿಲಾಗಿ ಈ ಇಲಾಖೆಯ ಸಂಬಂಧಪಟ್ಟ ಎಲ್ಲ ಇಲಾಖಾ ನೌಕರ ಬಂಧುಗಳೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ನನ್ನ ನೆಚ್ಚಿನ ಮಾಧ್ಯಮ ಮಿತ್ರರೇ, ಡಿ ದೇವರಾಜ ಅರಸು ಅವರ ವಿಚಾರ ಸಂಕಿರಣ ಬಗ್ಗೆ ಸುದೀರ್ಘವಾಗಿ ಅವರ ಕಾರ್ಯವೈಖರಿಗಳ ಬಗ್ಗೆ, ಅವರ ಆಡಳಿತ ವೈಖರಿಯ ಬಗ್ಗೆ ವಿವರವಾಗಿ ನಿಮ್ಮ ಮುಂದೆ ವಿಚಾರವನ್ನು ಮಂಡಿಸಲಿಕ್ಕೆ ಕುಮಾರ್ ಅವರು ತದನಂತರ ಈ ವೇದಿಕೆಯ ಮೇಲೆ ಆಗಮಿಸ್ತಾರೆ. ನಾನು ಈ ಕಾರ್ಯಕ್ರಮದ
ಮುಖ್ಯ ಭಾಷಣಕಾರರಾದ ಪ್ರಾಂಶುಪಾಲ ಕುಮಾರ್ ಅವರು ಮಾತನಾಡಿ, ವಿದ್ಯಾರ್ಥಿ ದೆಸೆಯಲ್ಲಿ ದೈಹಿಕ ದೌರ್ಬಲ್ಯ ಮೆಟ್ಟಿ ನಿಂತು ಸೆಂಟ್ರಲ್ ಕಾಲೇಜಿನಲ್ಲಿ ದೇಹದಾಡಿಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಅರಸು ಅವರು ಕಿಂಗ್ಸ್ ಕಮಿಷನ್ ಸೇನಾ ಹುದ್ದೆ ಹಾಗೂ ಸರ್ಕಾರಿ ನೌಕರಿಗಳ ಆಹ್ವಾನವನ್ನು ತ್ಯಜಿಸಿ ಕೃಷಿ ಜೀವನ ಆಯ್ದುಕೊಂಡರು. ನಂತರ ಜನರ ಒತ್ತಾಯದ ಮೇರೆಗೆ ರಾಜಕೀಯ ಪ್ರವೇಶಿಸಿ ಉಳುವವನೇ ಭೂಮಿಯ ಒಡೆಯ ಭೂ ಸುಧಾರಣೆ ಹಾಗೂ ಹಾವನೂರು ವರದಿಯ ಮೂಲಕ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ತಂದುಕೊಟ್ಟು ಸಾಮಾಜಿಕ ನ್ಯಾಯದ ಹರಿಕಾರರಾದರು ಎಂದು ಬಣ್ಣಿಸಿದರು. ಮಾತನ್ನು ಹೇಳ್ತಾರೆ, ತಮ್ಮ ವಿಚಾರ ಮಂಡನೆಗೆ ಅಲ್ಲಿ ಅವಕಾಶ ಕೇಳ್ತಾರೆ ದೆಹಲಿನಲ್ಲಿ. ಅವ್ರು ಹೇಳ್ತಾರೆ, ಹೌದು, ಕೆಂಗಲ್ ಹನುಮಂತಯ್ಯ ಅವರು, ಸಿದ್ದವೀರಪ್ಪ ಅವರು ಹೇಳೋ ಮಾತು ಸತ್ಯ. ನಾನು ಸಣ್ಣ ಸಮುದಾಯದ ವ್ಯಕ್ತಿ, ನನಗೆ ಯಾವುದೇ ಜಾತಿ ಬಲವಿಲ್ಲ. ಆದರೆ ಮೇಡಮ್, ನಿಮ್ಮನ್ನು ಕೂಡ ನಾಳೆ ನೀವು ಮೈನಾರಿಟಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ ಅಂತ ಇಂದಿರಾ ಗಾಂಧಿ ಅವರಿಗೆ ಪ್ರಶ್ನೆ ಮಾಡ್ತಾರೆ. ಆ ಕಾಲಘಟ್ಟದಲ್ಲಿ ಇಂದಿರಾ ಗಾಂಧಿ ಅವರ ಎದುರುಗಡೆ ಮಾತಾಡಬೇಕು ಅಂದ್ರೇನೆ ಬಹಳ ಕಷ್ಟ ಕಾಲದ ಸನ್ನಿವೇಶದಲ್ಲಿ ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತಾರೆ. ಇಂದಿರಾ ಗಾಂಧಿ ಅವರಿಗೆ ಆ ಮಾತು ಇಷ್ಟ ಆಗುತ್ತೆ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಡಿ ದೇವರಾಜ ಅರಸರವರು ನೇಮಕಗೊಳ್ತಾರೆ. 1972ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು, ಪುರಸಭಾ ಮುಖ್ಯಾಧಿಕಾರಿ ಶಿವಶಂಕರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಬೈರಯ್ಯ ಸೇರಿದಂತೆ ವಿವಿಧ ಇಲಾಖೆಯ ನೌಕರರು, ಅಡುಗೆ ಸಹಾಯಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ಆಗಸ್ಟ್ 22ರಂದು ನಗರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದೆ ಎಂದು ಸಂಘದ ನಿರ್ದೇಶಕ ಪೃಥ್ವಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2024-25 ಹಾಗೂ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ, ದ್ವಿತೀಯ ಪಿಯುಸಿ ಹಾಗೂ ಪದವಿ ಪರೀಕ್ಷೆಯಲ್ಲಿ 85% ಹೆಚ್ಚು ಅಂಕ ಗಳಿಸಿದ 260 ವಿದ್ಯಾರ್ಥಿಗಳು ಈಗಾಗಲೇ ಪ್ರತಿಭಾ ಪುರಸ್ಕಾರಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ. 15 ನಿವೃತ್ತ ಸರ್ಕಾರಿ ನೌಕರರು ಸನ್ಮಾನಕ್ಕೆ ನೋಂದಾಯಿಸಿಕೊಂಡಿದ್ದು ಅರ್ಹರಿಗೆ ಆಗಸ್ಟ್ 20ರ ಸಂಜೆಯವರೆಗೆ ನೋಂದಣಿಗೆ ಅವಕಾಶವಿದೆ ಎಂದರು. ಕಾರ್ಯಕ್ರಮದಲ್ಲಿ ಗಣ್ಯರು ಭಾಗವಹಿಸಲಿದ್ದು ಚಿಕ್ಕಬಳ್ಳಾಪುರ ಶಾಸಕ ಹಾಗೂ ಪರಿಶ್ರಮ ನೀರ್ ಅಕಾಡೆಮಿ ಮುಖ್ಯಸ್ಥ ಪ್ರದೀಪ್ ಈಶ್ವರ್ ಮತ್ತು ಮೈಸೂರಿನ ಅಕ್ಕ ಅಕಾಡೆಮಿ ಸಂಸ್ಥಾಪಕ ಡಾಕ್ಟರ್ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲಿದ್ದಾರೆ ಎಂದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇದೇ ತಿಂಗಳು 22ನೇ ತಾರೀಕು ಶನಿವಾರ ನಮ್ಮ ಸಕಲೇಶಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಈ ಬಾರಿ 2024, 25 ಮತ್ತು 26 ಮತ್ತು 27ನೇ ಸಾಲಿನಲ್ಲಿ SSLC, PUC ಮತ್ತು ಡಿಗ್ರಿ ಪದವಿಯಲ್ಲಿ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ನಾವು ನೌಕರ ತಾಲೂಕು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಹಾಗೂ ಸಂಘದ ಖಜಾಂಚಿ ಶಾಂತರಾಜ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಹೆತ್ತೂರು ಅಣ್ಣಯ್ಯ ಅವರನ್ನು ಸನ್ಮಾನಿಸಲಾಗುವುದು. ಕಾರ್ಯಕ್ರಮದಲ್ಲಿ ಸುಮಾರು 1,000 ಮಂದಿ ವಿದ್ಯಾರ್ಥಿಗಳು, ಪೋಷಕರು, ಸರ್ಕಾರಿ ನೌಕರರು ಹಾಗೂ ಸಾರ್ವಜನಿಕರು ಭಾಗವಹಿಸುವ ನಿರೀಕ್ಷೆ ಇದ್ದು ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ಸರ್ಕಾರಿ ನೌಕರರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಕಾರ್ಯಕ್ರಮ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ನಿವೃತ್ತ ಅವರಿಗೆ ಸನ್ಮಾನ ಕಾರ್ಯಕ್ರಮ 2024, 25, 26ನೇ ಸಾಲಿನ ಕಾರ್ಯಕ್ರಮವನ್ನು ಏರ್ಪಡಿಸಿರುತ್ತಾರೆ. ಹಾಗಾಗಿ ನಮ್ಮ ತಾಲೂಕಿನ ಎಲ್ಲ ಸರ್ಕಾರಿ ನೌಕರ ವರ್ಗದವರು ಮತ್ತು ಎಲ್ಲ ಸಮುದಾಯದ ಮುಖಂಡರು, ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಪೋಷಕರುಗಳು ಹಾಗೆ ಎಲ್ಲ ಪಕ್ಷದ ಮುಖಂಡರುಗಳು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಬೇಕು. ಸುದ್ದಿಗೋಷ್ಠಿಯಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ಮಹೇಶ್ ಎಂಎಸ್, ಸಂಘದ ಪದಾಧಿಕಾರಿಗಳಾದ ಡಿಪಿ ರಮೇಶ್, ಕೆಂಚಯ್ಯ ಹಾಗೂ ನಿಂಗಯ್ಯ ಉಪಸ್ಥಿತರಿದ್ದರು. ಕೊಪ್ಪ ತಾಲೂಕಿನ ಕಲ್ಲುಗುಡ್ಡೆ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರೊಬ್ಬರ ಕೌಟುಂಬಿಕ ಕಲಹವು ಶಾಲೆಯ ಶೈಕ್ಷಣಿಕ ವಾತಾವರಣದ ಮೇಲೆಯೇ ದುಷ್ಪರಿಣಾಮ ಬೀರುತ್ತಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಶಾಲೆಯ ಸಮೀಪದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿರುವ ಶಿಕ್ಷಕರು ಹಾಗೂ ಅವರ ಪತ್ನಿ ನಡುವಿನ ಕೌಟುಂಬಿಕ ವಿಚಾರಗಳು ಪದೇ ಪದೇ ಶಾಲೆಯ ಆವರಣದಲ್ಲೂ ಪ್ರತಿಧ್ವನಿಸುತ್ತಿವೆ. ಶಿಕ್ಷಕರ ಪತ್ನಿ ನಿತ್ಯವೂ ಶಾಲೆಗೆ ಬಂದು ಪತಿಯೊಂದಿಗೆ ಬಹಿರಂಗವಾಗಿ ಗಲಾಟೆ ನಡೆಸುತ್ತಿದ್ದಾರೆ ಎನ್ನಲಾಗಿದ್ದು, ಇದರಿಂದ ಶಾಲೆಗೆ ಬರುವ ಕಂದಮ್ಮಗಳ ವಿದ್ಯಾಭ್ಯಾಸಕ್ಕೆ ಮತ್ತು ಇತರ ಶಿಕ್ಷಕರಿಗೆ ತೊಂದರೆಯಾಗುತ್ತಿದೆ ಎಂದು ವಿದ್ಯಾರ್ಥಿಗಳ ಪೋಷಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಮುಗ್ಧ ಮಕ್ಕಳ ಶೈಕ್ಷಣಿಕ ಭವಿಷ್ಯ ಹಾಗೂ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿ ಅಡ್ಡಿಯಾಗದಂತೆ ಶಾಲಾ ಆವರಣದಲ್ಲಿ ಶಾಂತ ವಾತಾವರಣವನ್ನು ಕಾಪಾಡಬೇಕು. ಶಾಲೆಯ ಒಳಗೆ ಇಂತಹ ವೈಯಕ್ತಿಕ ಗಲಾಟೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಿ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಪೋಷಕರು ಆಗ್ರಹಿಸಿದ್ದಾರೆ. ಕಲಬುರಗಿ ಜಿಲ್ಲೆಯನ್ನು ತಕ್ಷಣವೇ ಬರಪೀಡಿತ ಪ್ರದೇಶ ಎಂದು ಘೋಷಿಸುವಂತೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರೆ ನೀಡಲಾದ ಕಲಬುರಗಿ ಬಂದ್ ಹಿನ್ನೆಲೆಯಲ್ಲಿ ನಗರದಲ್ಲಿ ರೈತರು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಗಂಜ್ ಪ್ರದೇಶದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ ರೈತರು ನಂತರ ಪ್ರಮುಖ ವಾಣಿಜ್ಯ ಪ್ರದೇಶವಾದ ಸೂಪರ್ ಮಾರ್ಕೆಟ್ನಲ್ಲಿ ರಸ್ತೆ ತಡೆ ನಡೆಸಿ ಧರಣಿ ಸತ್ಯಾಗ್ರಹ ಕೈಗೊಂಡರು. ಈ ವೇಳೆ ಸರ್ಕಾರದ ಧೋರಣೆ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಜಿಲ್ಲೆಯಲ್ಲಿ ತಕ್ಷಣವೇ ಅಧಿಕೃತವಾಗಿ ಬರ ಘೋಷಣೆ ಮಾಡಬೇಕು, ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು,
ಮತ್ತು ಸಂಕಷ್ಟದಲ್ಲಿರುವ ಅನ್ನದಾತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು. ಬೆಳೆ ವಿಮೆ ಹಂಚಿಕೆಯಲ್ಲಿ ಆಗಿರುವ ತಾರತಮ್ಯವನ್ನು ಕೂಡಲೇ ನಿವಾರಿಸಿ ಅರ್ಹ ರೈತರಿಗೆ ನ್ಯಾಯ ಒದಗಿಸಬೇಕು. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ರೈತರ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ವಾಲ್ಮೀಕಿ ನಿಗಮದ ಹಗರಣವು ಯಾವುದೇ ಭಯ ಭೀತಿ ಇಲ್ಲದೆ ವ್ಯವಸ್ಥಿತವಾಗಿ ನಡೆಸಿದ ದೊಡ್ಡ ಪ್ರಮಾಣದ ಲೂಟಿಯಾಗಿದೆ ಎಂದು ಬಿಜೆಪಿ ಎಂಎಲ್ಸಿ ಸಿಟಿ ರವಿ, ಶಾಸಕರಾದ ಮಹೇಶ್ ತೆಂಗಿನಕಾಯಿ ಹಾಗೂ ಪ್ರಭು ಚೌಹಾಣ್ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಿಶಿಷ್ಟ ಪಂಗಡದ ಕಲ್ಯಾಣ ಕಾರ್ಯಕ್ರಮಗಳು, ಸ್ವಯಂ ಉದ್ಯೋಗ ಹಾಗೂ ವ್ಯಾಪಾರ ಸಾಲಕ್ಕಾಗಿ ಬಳಸಬೇಕಾದ ಅನುದಾನವನ್ನು ನಕಲಿ ಖಾತೆಗಳಿಗೆ ವರ್ಗಾವಣೆ ಮಾಡುವ ಮೂಲಕ ಭಾರೀ ಅವ್ಯವಹಾರ ನಡೆಸಲಾಗಿದೆ. ಬೇಲಿಯೇ ಇದ್ದು ಹೊಲ ಮೇಯ್ದ ಹಾಗೆ ಪರಿಶಿಷ್ಟ ಪಂಗಡದ ಇಲಾಖೆ ಸಚಿವರು ಮತ್ತು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರೇ ಸೇರಿ ಈ ಕೃತ್ಯ ಎಸಗಿದ್ದಾರೆ ಎಂದು ಮುಖಂಡರು ಆರೋಪಿಸಿದರು. ಈ ಕುರಿತು ಮಾತನಾಡಿರುವ ಸಿಟಿ ರವಿ ಅವರು, ಭಾರತೀಯ ಸಂವಿಧಾನ ಎಲ್ಲರಿಗೂ ರಕ್ಷಣೆ ನೀಡಿದೆ ಮತ್ತು ಬಿಎನ್ಎಸ್ ಸೆಕ್ಷನ್ 175 ಪ್ರಕಾರ ಮೊಕದ್ದಮೆ ದಾಖಲಿಸಲು ಅವಕಾಶ ಕಲ್ಪಿಸಿದೆ. ಭ್ರಷ್ಟಾಚಾರಕ್ಕೆ ಯಾವುದೇ ಜಾತಿ ಇರುವುದಿಲ್ಲ. ತಾನು ಪರಿಶಿಷ್ಟ ಪಂಗಡದವನು ಎಂದು ಹೇಳಿಕೊಂಡು ನನಗೆ ಸಂವಿಧಾನದಿಂದ ರಕ್ಷಣೆ ಸಿಗುತ್ತದೆ ಎನ್ನುವುದು ತಪ್ಪು. ಸಂವಿಧಾನವು ಭ್ರಷ್ಟಾಚಾರಿಗಳಿಗೆ ಎಂದಿಗೂ ರಕ್ಷಣೆ ನೀಡುವುದಿಲ್ಲ. ಬದಲಾಗಿ ತಪ್ಪು ಮಾಡಿದವರಿಗೆ ಅದರ ಪ್ರಕಾರವೇ ಶಿಕ್ಷೆಯಾಗುತ್ತದೆ ಎಂದು ತಿರುಗೇಟು ನೀಡಿದರು. ಇದರ ಜೊತೆಗೆ ತನಿಖೆಯಲ್ಲಿ ಕಂಡು ಬಂದಿರೋ ಅಂಶ ಏನು ಅಂದ್ರೆ, ತೆಲಂಗಾಣ ಮತ್ತು ಬಳ್ಳಾರಿ ಚುನಾವಣೆಗೆ ಹಣ ಬಳಕೆಯಾಗಿದೆ ಅಂತ ಹೇಳಿ. ಅದಕ್ಕೆ ನಮ್ಮ ಆಗ್ರಹ ಇದೆ, ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ, ನೀವು ಹೇಳ್ತಾ ಇದ್ದೀರಿ ಭ್ರಷ್ಟಾಚಾರವನ್ನ ನನ್ನ ಸರ್ಕಾರ ಸಹಿಸೋದಿಲ್ಲ. ಯಾರೇ ಆಗ್ಲಿ 10 ರೂಪಾಯಿ ಲಂಚ ಕೇಳಿದ್ರು ನನಗೆ ಮಾಹಿತಿ ಕೊಡಿ. ಈ 187 ಕೋಟಿ ಹಣ ಲೂಟಿ ಹೊಡೆದವನ್ನ ಮಂತ್ರಿ ಮಾಡಿ ನಾನು ಭ್ರಷ್ಟಾಚಾರ ಸಹಿಸೋದಿಲ್ಲ ಅಂತ ಹೇಳೋದಾದ್ರೆ ಜನ ಅದನ್ನು ಭಾವಿಸ್ತಾರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳಿ. ಹಾಗೆ ಭಾವಿಸಬಾರದು ಅಂತಿದ್ರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೊಂದು ದಿನ ಬಾಕಿ ಇರುವ ಹಿನ್ನೆಲೆಯಲ್ಲಿ ರಾಜಧಾನಿ ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಗಾಂಧಿ ಬಜಾರ್, ಬಸವನಗುಡಿ, ಕೆಆರ್ ಮಾರುಕಟ್ಟೆ ಸೇರಿದಂತೆ ನಗರದ ವಿವಿಧ ಮಾರುಕಟ್ಟೆಗಳಲ್ಲಿ ಹೂವು, ಹಣ್ಣು, ಪೂಜಾ ಸಾಮಗ್ರಿ ಹಾಗೂ ಲಕ್ಷ್ಮಿ ಅಲಂಕಾರಿಕ ವಸ್ತುಗಳ ಖರೀದಿ ಭರಾಟೆ ಜೋರಾಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಾಗೂ ಹಣ್ಣುಗಳ ಬೆಲೆಯಲ್ಲಿ ಗಣನೀಯ ಏರಿಕೆಯಾಗಿದ್ದು, ಕಳೆದ ವಾರ ಕೆಜಿಗೆ 2,000 ಇದ್ದ ಕನಕಾಂಬರದ ಬೆಲೆ ಇದೀಗ 5,000ದಿಂದ 6,000ಕ್ಕೆ ಏರಿಕೆಯಾಗಿದೆ. 500 ಇದ್ದ ಮಲ್ಲಿಗೆ 1,200ಕ್ಕೆ, 150 ಇದ್ದ ಸೇವಂತಿಗೆ 450ಕ್ಕೆ ತಲುಪಿದೆ. ಹಣ್ಣುಗಳ ಬೆಲೆಯಲ್ಲಿಯೂ ಏರಿಕೆ ಕಂಡುಬಂದಿದೆ. ಬಣ್ಣ ಬಣ್ಣದ ಹೂವುಗಳು, ವಿಭಿನ್ನ ವಿನ್ಯಾಸದ ಅಲಂಕಾರಿಕ ವಸ್ತುಗಳು ಹಾಗೂ ದೇವರ ಅಲಂಕಾರಕ್ಕೆ ಬೇಕಾದ ಸಾಮಗ್ರಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಮಾರುಕಟ್ಟೆಗಳಲ್ಲಿ ಜನದಟ್ಟಣೆ ಹೆಚ್ಚಾಗಿದ್ದು, ಹಬ್ಬದ ಮುನ್ನವೇ ನಗರದ ಮಾರುಕಟ್ಟೆಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಸಾಮಾಜಿಕ ನ್ಯಾಯದ ಹರಿಕಾರ, ಬಡವರ ಹಾಗೂ ಹಿಂದುಳಿದ ವರ್ಗಗಳ ಆಶೋತ್ತರಗಳ ಧ್ವನಿಯಾಗಿದ್ದ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ. ದೇವರಾಜ ಅರಸು ಅವರ 111ನೇ ಜಯಂತಿ ಆಚರಣೆಯನ್ನ ಗುಬ್ಬಿ ಪಟ್ಟಣದ ಬಿಸಿಎಂ ಇಲಾಖೆಯ ಸಭಾಂಗಣದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಆರತಿ ಮಾತನಾಡಿ, ಅರಸು ಅವರು ಎಲ್ಲ ಮುಖ್ಯಮಂತ್ರಿಗಳಿಗಿಂತ ವಿಶೇಷ, ಏಕೆಂದರೆ ಸಮಾಜದಲ್ಲಿ ಹಿಂದುಳಿದ ವರ್ಗಗಳ ಸಮಾಜವನ್ನು ಎಲ್ಲರಂತೆ ಮುನ್ನೆಲೆಗೆ ತರುವ ಪ್ರಯತ್ನ ಮಾಡಿದ್ದು, ಜೀತ ಪದ್ಧತಿ, ಭೂ ಸುಧಾರಣೆ, ಉಳುವವನೇ ಒಡೆಯ ಎಂಬ ಕಾರ್ಯಕ್ರಮ ಮುಖೇನ ಸಮಾಜದಲ್ಲಿ ಎಲ್ಲರಂತೆ ನಾವುಗಳು ಎಂಬುದನ್ನು ತೋರಿಸಿಕೊಟ್ಟ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಅರಸು ಅವರ ಕ್ರಾಂತಿಕಾರಿ ಚಿಂತನೆಗಳು ಹಾಗೂ ರಾಜ್ಯದ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆಗಳು ಅವಿಸ್ಮರಣೀಯವಾಗಿದ್ದು, ಹಿಂದುಳಿದವರು ಹಾಗೂ ಶೋಷಿತ ವರ್ಗಗಳ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣಕ್ಕಾಗಿ ಅವರು ಕೈಗೊಂಡ ಐತಿಹಾಸಿಕ ಕ್ರಮಗಳು ಹಾಗೂ ರಾಜ್ಯದ ಅಭಿವೃದ್ಧಿಗೆ ನೀಡಿದ ಅಮೂಲ್ಯ ಕೊಡುಗೆಗಳು ಸದಾ ಸ್ಮರಣೀಯ ಎಂದು ತಿಳಿಸಿದರು. ಇದೇ ವೇಳೆ ಹಾಸ್ಟೆಲ್ ಶಾಲೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಬಿಒ ನಟರಾಜು, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾದೇವಿ, ಬಿಸಿಎಂ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಪವಿತ್ರ ಸೇರಿದಂತೆ ಹಲವು ಮುಖಂಡರು, ಅಧಿಕಾರಿಗಳು, ಮಕ್ಕಳು ಉಪಸ್ಥಿತರಿದ್ದರು. ಅವರ ಸಾವಿನ ತನಕ ಏನೇನು ಕಾರ್ಯಕ್ರಮ ಮಾಡಿ ಹೇಗೆ ಅವರು ರಾಜಕಾರಣಿಗಳಲ್ಲಿ ಪ್ರತಿಷ್ಠೆಯನ್ನು ತೋರಿದ್ದಾರೆ. ಹಾಗೆ ಯಾಕೆ ಅವರು ಎಲ್ಲ ಮುಖ್ಯಮಂತ್ರಿಗಳಿಗಿಂತ ವೈಶಿಷ್ಟ್ಯ ಅನ್ನೋದ್ರ ಬಗ್ಗೆ ನಮಗೆ ತುಂಬಾ ಚೆನ್ನಾಗಿ ವಿವರಿಸಿದ್ರು. ಆ ದಿನ ಅವರು ಮುಕ್ತ ಪದ್ಧತಿ ಆಗಿರಲಿ, ಲ್ಯಾಂಡ್ ರಿಫಾರ್ಮ್ಸ್ ತರೋದ್ರ ಮುಖಾಂತರ ಆಗಲಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅವರ ಸಮಯದಲ್ಲಿ ಸ್ಥಾಪನೆ ಆಯಿತು. ಸೊ ಎಲ್ಲ ಮಕ್ಕಳು ಈಗಾಗಲೇ ನಮ್ಮ ಸಮಾಜ ಕಲ್ಯಾಣ ಜೊತೆಗೆ
ಕೊಪ್ಪಳ ತಾಲೂಕಿನ ವನಬಳ್ಳಾರಿ ಗ್ರಾಮದಲ್ಲಿ ಶ್ರೀ ದ್ಯಾವಮ್ಮಾದೇವಿ ಪಾಂಡುರಂಗ ನಾಗದೇವರ ಮೂರ್ತಿ ಪ್ರತಿಷ್ಠಾಪನೆ ಅಷ್ಟಬಂಧ ಕಲಶೋತ್ಸವ ಸಮಾರಂಭ ಅರಸನಕೇರಿ ಕುಟುಂಬದವರಿಂದ ಜರುಗಿತು. ನೂತನವಾಗಿ ಪ್ರತಿಷ್ಠಾಪನೆಗೊಂಡ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ 111 ಕುಂಭಮೇಳಗಳೊಂದಿಗೆ ಮೂರ್ತಿಯನ್ನು ಸ್ವಾಗತಿಸಿಕೊಂಡು ಪ್ರತಿಷ್ಠಾಪಿಸಲಾಯಿತು. ಈ ವೇಳೆ ಮಾಜಿ ಸಂಸದ ಸಂಗಣ್ಣ ಕರಡಿ ಮಾತನಾಡಿ, ಅರಶಿನಕೇರಿ ಕುಟುಂಬದವರು ಸದಾ ಭಕ್ತರಾಗಿದ್ದು ತಮ್ಮ ಕಾಯಕದ ಜೊತೆಗೆ ಆರ್ಥಿಕವಾಗಿ ಸದೃಢವಾಗಿ ಇಂದು ದಾನಮ್ಮ ದೇವಿಯ ತಮ್ಮ ಸ್ವಂತ ಜಮೀನಿನಲ್ಲಿ ಪ್ರತಿಷ್ಠಾಪಿಸಿ ದೇವಿ ಕೃಪೆಗೆ ಪಾತ್ರರಾಗಿದ್ದಾರೆ. ಇಂತಹ ಧಾರ್ಮಿಕ ಆಚರಣೆಗಳು ಸಮಾಜ ಸೇವೆ ಮಾಡುವವರಿಗೆ ದೇವಿಯ ಆಶೀರ್ವಾದ ಇವರ ಮೇಲಿರಲಿ. ಇಂತಹ ಕಾರ್ಯಗಳು ಸದಾ ನಡೆಯಲು ಎಲ್ಲ ಯುವಕರು ಕೈಜೋಡಿಸಬೇಕೆಂದು ಹೇಳಿದರು. ಈ ವೇಳೆ ಸಂಸದ ರಾಜಶೇಖರ್ ಹಿಟ್ನಾಳ್, ಅಮರೇಶ್ ಉಪಲಾಪುರ, ಬೀರಪ್ಪ ಅಡ್ಡಗಿ ಸೇರಿದಂತೆ ಅರಸಿಕೇರಿ ಗ್ರಾಮದ ಬಂಧುಗಳು ಉಪಸ್ಥಿತರಿದ್ದರು. ನೆಲೆಸಿರ್ತಕ್ಕಂಥ ಒಂದು ಪುಣ್ಯಭೂಮಿ, ಅದನ್ನು ಪುನರುತ್ಥಾನ ಮಾಡಬೇಕಂತ ಹೇಳಿ ಆ ದೇವಿ ಅವರ ಅಂಶವನ್ನು ಬಂದಿರೋದ್ರಿಂದ ಸಾಕಷ್ಟು ಶ್ರಮ ಹಾಕಿ ಮತ್ತು ಆರ್ಥಿಕ ಸಂಪತ್ತನ್ನು ಪಡ್ಕೊಂಡ್ರೂ ಕೂಡ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹಣ ವಿನಿಯೋಗ ಮಾಡತಕ್ಕಂಥ ಭಾವನೆ ಬಂದಿರತಕ್ಕಂಥದ್ದು ನೋಡಿದಾಗ ಒಂದು ಧರ್ಮವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಈ ಕುಟುಂಬ ಮಾಡಿದೆ ಅಂತ ಕೂಡ ನಾನು ಭಾವಿಸ್ತೇನೆ. ಇಲ್ಲಿ 4 ದಿವಸದಿಂದ ನಿರಂತರವಾಗಿ ಅನ್ನ ಸಂತರ್ಪಣೆ ನಡೀತಾ ಇದೆ. ಇದರ ಅರ್ಥ ಏನಂದರೆ ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಬದುಕಬೇಕು ಮತ್ತು ಧರ್ಮವನ್ನು ಉಳಿಸಬೇಕು ಮತ್ತು ನಮಗೆ ಆ ದೇವರ ದಯ ಮತ್ತು ಇಲ್ಲಿ ಅನುಗ್ರಹ ಆಗಬೇಕು. ಮತ್ತು ಈ ಭಾಗದಲ್ಲಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ದೇವರಾಜ ಅರಸು ಅವರ 111ನೇ ಜನ್ಮದಿನಾಚರಣೆ ಸಮಾರಂಭವನ್ನು ಆಚರಿಸಲಾಯಿತು. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಮುಖ್ಯ ಭಾಷಣಕಾರರಾದ ಚಾಮರಾಜನಗರ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ದೇವರಾಜ್ ಅವರು, ಉಳುವವನೇ ಹೊಲದುಡಿಯ ಭೂ ಸುಧಾರಣೆಯಂತಹ ಕ್ರಾಂತಿಕಾರಿ ಕಾಯ್ದೆ ಹಾಗೂ ಸಮಾನತೆಯ ಹಾದಿಯ ಮೂಲಕ ರಾಜ್ಯದ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆ ಎಂದೆಂದಿಗೂ ಸ್ಮರಣೀಯ ಎಂದರು. ಇದೇ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕರ್ನಾಟಕದಲ್ಲಿ ಮೂಡಿಸಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ಸನ್ಮಾನ್ಯ ದೇವರಾಜ ಅರಸುರವರು. ಅವರ ಬದುಕು ಜೀವನ 25 ವರ್ಷಗಳನ್ನು ಬಾಲ್ಯದಲ್ಲಿ ಕಳೆದು ಸುಮಾರು 45 ವರ್ಷಗಳ ಸಾರ್ವಜನಿಕ ಬದುಕಿನಲ್ಲಿದ್ದಂಥವರು ದೇವರಾಜ ಅರಸುರವರು. ಕೃಷಿಕ ಕುಟುಂಬ, ಯಾವಾಗಲೂ ಸಮಾಜಮುಖಿಯಾಗಿದ್ದಂಥ ಕುಟುಂಬ. ಅಂತ ಒಂದು ಕುಟುಂಬದಲ್ಲಿ 1915 ಆಗಸ್ಟ್ 20ನೇ ತಾರೀಕಿಗೆ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಂಜುಳಾ, ತಾಲೂಕು ಪಂಚಾಯಿತಿ ಇಒ ಕುಮಾರ್, ತಾಲೂಕು ಕಚೇರಿ ಶಿರಸ್ತೆದಾರ್ ಕೃಪಾಕರ, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಮೀನಾ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದಲ್ಲಿ ಡಿ ದೇವರಾಜ ಅರಸು 111ನೇ ಜನ್ಮದಿನಾಚರಣೆ, ಮಾದರಿ ಕಾಯ್ದೆಗಳ ರೂವಾರಿ ಡಿ ದೇವರಾಜ ಅರಸು, ಜಿಲ್ಲಾಧಿಕಾರಿ ಲತಾ ಕುಮಾರಿ ಶ್ಲಾಘನೆ. ಸರ್ಕಾರದ ಜನವಿರೋಧಿ ನೀತಿಗೆ ಸಿಗದ ಮನ್ನಣೆ, ಕನಿಷ್ಠ ವೇತನ ಕಡಿತದ ಹುನ್ನಾರ. ಆಗಸ್ಟ್ 25ಕ್ಕೆ ಹಾಸನದಲ್ಲಿ ಆರೋಗ್ಯ ಇಲಾಖೆ ಹೊರಗುತ್ತಿಗೆ ನೌಕರರ ಪ್ರತಿಭಟನೆ. ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ, ಕರ್ನಾಟಕದ ಪಾಲಿಗೆ ಕಾವೇರಿ ತೀರ್ಪು ಮರಣ ಶಾಸನವಿದ್ದಂತೆ. ಚಾಮರಾಜನಗರದಲ್ಲಿ ಅರಿಶಿನ ಕುಂಕುಮ ಎರಚಿ ಕನ್ನಡಪರ ಸಂಘಟನೆಗಳ ಪ್ರತಿಭಟನೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.